ಅವ್ರಿಗೆ ಭಾಳ ಕೆಲಸ ಇದೆ. ಗೃಹ ಮಂತ್ರಿ ಅಂದರೆ ಅವರು ತಮ್ಮ ಜಿಲ್ಲೆಯಲ್ಲೇ ಜೈಲಿನಿಂದ ಓಡಿ ಹೋಗ್ತಾರೆ. ಯಾರೋ ಪಾಪ ಬಿದರ್ ಪೊಲೀಸರು ಇರ್ತಾರೆ, ಅವ್ರಿಗೆ ತಂದು ಗುಂಡು ಹಾಕಿ ನಾನೇ ಹಿಡಿಸಿದೆ ಅಂತ ಹೇಳ್ತಾರೆ. RSS ಬಗ್ಗೆ ಮಾತಾಡ್ಲಿಕ್ಕಂದ್ರೆ ನಮ್ಮ ಪ್ರಿಯಾಂಕಾ ಖರ್ಗೆ ಭೇಟಿ ಹಾಕೋದಿಲ್ಲ, ಊಟ ರಾತ್ರಿ ಎಲ್ಲರೂ ನಾವೆಲ್ಲ ಹಿಂದೂಗಳು ದೇವರನ್ನ ಸ್ಮರಣೆ ಮಾಡಿ ಹೆಂಗೆ ಮಕ್ಕೊತೀವಲ್ಲ, ಹಂಗೆ ಅವರು RSSನ ಸ್ಮರಣೆ ಮಾಡಿ ಮಕ್ಕೊತಾರೆ. ಮುಂಜಾನೆ ಎದ್ದ RSS ಅಂದರೆ ಮಧ್ಯಾಹ್ನ ಊಟ RSS. ಪೊಲೀಸ್ ಅಧಿಕಾರಿಗಳ ಸಭೆ ಮಾಡೋದು ಬರೀ ಅವರು ಟ್ವೀಟ್ ಮಾಡ್ಕೊತಿರ್ತಾರೆ ಯಾವಾಗ RSS. ಅದಕ್ಕೆ ಈಗ ಅವ್ರಿಗೆ ಮಾನಹಾನಿ ಕೇಸ್ ಆಗಿದೆ. ನಾಳೆ ಅವ್ರು ಜಾಮೀನು ಕೊಟ್ಟು ಬರೋಕ್ಕಾಗ್ತದೆ. ಅವ್ರು ಜಾಮೀನು ಕೊಟ್ಟು ಹೊರಗೆ ಬರುವಂಥ ಪರಿಸ್ಥಿತಿ ಗೃಹ ಮಂತ್ರಿ ಕೊಟ್ಟರೆ ರಾಜೀನಾಮೆ ಕೊಡ್ಬೇಕು. ಅದಕ್ಕೆ RSSನ ಸುಮ್ಮನೆ ಕೆಣ್ಕೊಂಥ ಅವಶ್ಯಕತೆ ಇಲ್ಲ. ನೆಹರುಗೂ ಏನೂ ಆಗಲಿಲ್ಲ, ಜವಾಹರ್ಲಾಲ್ ನೆಹರು ಏನೂ ಮಾಡೋದಾಗಲಿಲ್ಲ, ಇಂದಿರಾ ಗಾಂಧಿಯವ್ರಿಗೆ ಏನೂ ಆಗಲಿಲ್ಲ, ರಾಜೀವ್ ಗಾಂಧಿಯವ್ರಿಗೆ ಆಗಲಿಲ್ಲ, ರಾಹುಲ್ ಗಾಂಧಿ ಅಂತ ಏನೂ ಆಗೇ ಇಲ್ಲ. ಅದೇ ಏನೂ ಆಗಿಲ್ಲ ಅಂದ್ರೆ ನಾವು ಆದಮೇಲೆ ಪ್ರಿಯಾಂಕಾ ಖರ್ಗೆ ಸುಮ್ಮನೆ ಮುಂದಿನ 2028 ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಮಾಡಲಿಕ್ಕೆ ಇದೊಂದು ಗಲಾಟೆ. RSS ಬೈದರೆ ನನಗೆ ಪ್ರಮೋಷನ್. ಯಾಕಂದ್ರೆ ರಾಹುಲ್ ಗಾಂಧಿಗೆ ಹಿಂದುತ್ವ ಇದೆಲ್ಲ ನೋಡಿರಲ್ಲ. ಮೊನ್ನೆ ಅಂಡರ್ ಸೆಕ್ರೆಟರಿ ಹೋಮ್ ಡಿಪಾರ್ಟ್ಮೆಂಟ್ ಅಂಡರ್ ಸೆಕ್ರೆಟರಿ ಮುಂಬೈ ಏನು ದಾಳಿ ಆಯ್ತಲ್ಲ, ಮುಂಬೈ ದಾಳಿಯಲ್ಲಿ ಕಾಂಗ್ರೆಸ್ ಮತ್ತು ಪಾಕಿಸ್ತಾನ ISIದ ಒಂದು ಜಂಟಿ ಕಾರ್ಯಾಚರಣೆ ಕರೀತಾರೆ. ಒಬ್ಬ ಹೋಮ್ ಸೆಕ್ರೆಟರಿ ಮನೆಯವ್ರಿಗೆ ಪದ್ಮಶ್ರೀ ಅವಾರ್ಡ್ ಕೊಡ್ತಾರೆ. ಅಂದರೆ ಇವರು ಯಾವ ರೀತಿ ದೇಶ ಹಾಳಾಕತ್ತಾರೋ ಜನ